ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಮೋನಿಕಾ ಮತ್ತು ಅನಿಕೇತ್ ಇಬ್ಬರು ಕೂಡ ಮದುವೆ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಎಲ್ಲರೂ ಕೂಡ ಅರೇಂಜ್ಮೆಂಟ್ ಎಲ್ಲ ಸೂಪರಾಗಿರುತ್ತೆ. ಅನಿಕೇತ್ ರೂಮ್ಗೆ ಅಲ್ಲಿಗೆ ವಿವೇಕ್ ಹೋಗ್ತಾನೆ. ವಿವೇಕ್ ಹೋಗ್ಬಿಟ್ಟು ವಾವ್ ಸೂಪರಾಗಿ ಕಾಣ್ತಿದ್ಯಾ, ಮದುಮಗ ಅಂದರೆ ಈ ಥರ ಇರಬೇಕು, ಆದರೂ ಮನಸ್ತಾಪ ಏನೇ ಇದ್ದರೂ ಕೂಡ ನಿನ್ನ ಮೇಲೆ ನನಗೆ ಅಷ್ಟೇ ಪ್ರೀತಿ ಇದೆ. ನೀನು ಮಾಡಿದ ತಪ್ಪಿಗೆ ಇವತ್ತು ಪಶ್ಚಾತ್ತಾಪ ನಿನಗೆ ಕಾಡ್ತಿದೆ, ಹಾಗೆ ಕೂಡ ಅದು ಕ್ಲಿಯರು ಕೂಡ ಆಗುತ್ತೆ. ನೀನು ಏನೇ ಮಾಡಿರು, ಆದರೆ ಮೋನಿಕನ ಚೆನ್ನಾಗಿ ನೋಡ್ಕೊ ಆಯಿತಾ, ಅವಳು ಕಣ್ಣೀರನ್ನ ನೀನು ಯಾವತ್ತೂ ಒರೆಸೋ ಥರ ಆಗಿರು ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು ಅಂತ ಇಬ್ಬರು ಕೂಡ ಇವತ್ತು ಮದುವೆ ಆಗ್ತಿದೆ, ನಿನ್ಗೋಳು ನನಗೋಳು ಅಷ್ಟೇ, ದೇವರೇ ಕಾಪಾಡಬೇಕು ಅಂದ್ಕೊಂಡು ನಗಾಡ್ಕೊತಾ ಇರ್ತಾರೆ. ಅಲ್ಲಿಗೆ ಚಂಚಲ ಕೂಡ ಬರ್ತಾಳೆ. ಏನು ಇಬ್ಬರು ಕೂಡ ನಗಾಡ್ಕೊತಾ ಇದ್ದೀರಲ್ಲ, ತುಂಬ ಆಚೆ ಕೆಲಸ ಇದೆ, ಬೇಗ ಬನ್ನಿ ಅಂತ ಕೂಡ. ಅಷ್ಟೊತ್ತಿಗೆ ಆಲ್ರೆಡಿ ಈ ಸರಿತಾ ಮತ್ತು ಆಶಾ ಇಬ್ಬರು ಕೂಡ ಚಂಚಲನ್ನ ತುಂಬ ರೇಗಿಸ್ಕೊಳ್ತಾ ಇರ್ತಾರೆ. ನೋಡು, ಇವತ್ತು ನಿನ್ನ ಮಗನ ಮದುವೆ ಆಗ್ತಿದೆ, ಏನೋ ಶ್ರೀಮಂತ ಮನೆ ಮದುವೆ ಆಗ್ತಿದೆ ಅಂದ್ಕೊಂಡು ಓವರಾಗಿ ಆಡ್ತಿದೆ ಇವತ್ತು ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು, ನನ್ನ ಲೆವೆಲ್ಗೆ ನೀವು ಸೂಟಬಲ್ ಆಗಿರೋರನ್ನೇ ಆರಿಸ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದೀರಾ ಅಂದ್ಕೊಂಡು ಅವಳು ಕೇಳ್ತಾಳೆ. ಅದಕ್ಕೆ ನಾನೇನಾರು ಆ ಥರ ಅಂದ್ವಾ, ನೀನೇ ತಾನೇ ಆ ಥರ ಇಮೇಜ್ ಮಾಡ್ಕೊಂಡಿರೋದು, ಆದ್ರೆ ಬಿಡು ನಿನ್ನ ಮಗನ ಮದುವೆ, ಸ್ವಲ್ಪ ಓಡಾಡು ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಕ್ಕೆ ಡ್ಯಾಮೇಜ್ ಏನೇನೋ ಮಾತಾಡ್ತಾರೆ ಅಂದ್ಕೊಂಡು ಈ ಕಡೆಗೆ ಕೇಳ್ಕೊಂಡು ಬಂದಿರ್ತಾಳೆ. ಏನು ಮಾಡ್ತಿದ್ಯಾ ನೀನು, ಒಂದು ಸ್ವಲ್ಪ ಆದರೂ ಇದೆಯಾ, ಮದುವೆ ಆಲ್ರೆಡಿ ನಡೀತಾ ಇದೆ, ನೀನು ಏನು ಮಾಡ್ತಾ ಇದೆಯಾ, ಅಕಸ್ಮಾತ್ ಏನಾದರೂ ಮದುವೆನೇ ಆಗೋಯ್ತು ಅವಳೇ ನಮ್ಮ ಮನೆ ಸೊಸೆ ಅಂತ ನಾನು ಒಪ್ಕೋಬೇಕಾ ಅಂತ ಹೇಳ್ತಿರ್ತಾರೆ. ಅಮ್ಮ ಡೋಂಟ್ ವರಿ, ನನ್ನ ಪ್ಲ್ಯಾನ್ ಆಲ್ರೆಡಿ ಸಕ್ಸಸ್ ಆಗೋ ಮೂಮೆಂಟಲ್ಲಿದೆ, ನೀನು ತಲೆ ಕೆಡಿಸ್ಕೋಬೇಡ, ನಾನು ಹೊಟ್ಟಿನಲ್ಲಿ ಅವಳನ್ನ ಮದುವೆ ಆಗೋದೂ ಇಲ್ಲ, ನೋಡ್ತಾ ಇರು ಅಂತ. ಹಾಗಾದರೆ ಏನು ಮಾಡ್ತೀಯಾ, ನನಗಂತೂ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ಲ ಅಂತ. ವಿವೇಕನ ಮದುವೆಯಲ್ಲಿ ಏನು ಮಾಡಿದ್ಲು ಅವಳು, ಈ ಮನೆಯಿಂದ ಅಂದರೆ ಮದುವೆ ಮಂಟಪದಿಂದ ಎಸ್ಕೇಪ್ ಆದ್ಲು, ಹಾಗೆ ನಾನು ಕರ್ಕೊಂಡು ಹೋದೆ ಅಂತ ತಾನು ಇವರೆಲ್ಲ ಮಾಡ್ತಿರೋದು. ಇವತ್ತು ಕೂಡ ಅವಳು ಎಸ್ಕೇಪ್ ಆಗ್ತಾಳೆ ಅಂತ. ಏನೋ ಹೌದು, ನಾನು ಪ್ಲ್ಯಾನ್ ಆಲ್ರೆಡಿ ಮಾಡಿದ್ದೀನಿ, ಅವಳನ್ನು ಕಿಡ್ನಾಪ್ ಮಾಡ್ತಾರೆ, ನೋಡ್ತಾ ಇರು ಅಂತ. ಹೌದಾ, ನೀನು ಅಷ್ಟು ಮಾಡಿಬಿಟ್ರೆ ಸಾಕು, ಮುಂದಕ್ಕೆ ಏನೇ ಆದರೂ ಕೂಡ ನಾನು ನೋಡ್ಕೊತೀನಿ ಅಂತ ಕೂಡ ಹೇಳ್ತಾಳೆ. ಅದಕ್ಕೆ ಸರಿ ಆಯಿತು ಅಮ್ಮ ಅಂತ ಚಂಚಲಂಗೆ ಹೇಳಿ ಕಳಿಸ್ತಾರೆ. ಈ ಕಡೆಗೆ ಎಲ್ಲ ಶಾಸ್ತ್ರನೂ ನಡೀತಾ ಇರುತ್ತೆ. ಆವಾಗ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ಏನೇ ಹೇಳಿ ಪರ್ಫೆಕ್ಟಾಗಿ ಮದುವೆ ಅಂದರೆ ಮಿಂಚೋದು ಅಂದರೆ ನನ್ನ ವಿವೇಕ್ ಮತ್ತು ಗೌರಿ ವಿವೇಕ್ ಇದ್ದರೆ ಮಾತ್ರ ಮದುವೆ ಕಲೆ, ಹಾಗೆ ಮನೇಲಿ ಫಂಕ್ಷನ್ಗಳು ಏನೇ ಸೂಪರಾಗಿ ನಡೆಸ್ಕೊಡ್ತಾರೆ ನೋಡಿ. ಅಲಂಕಾರನೂ ಕೂಡ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದ್ಕೊಂಡು ಮಾತಾಡ್ಕೊತಾ ಇರ್ತಾರೆ. ಈ ಕಡೆಗೆ ಹುಡ್ಗನ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಹುಡ್ಗನ ಕರ್ಕೊಬರೋಕ್ಕೆ ಹೋಗ್ತಾರೆ. ಅವಾಗ ಇವನು ಏನಪ್ಪ ಮಾಡ್ತಾನೆ, ಹುಡ್ಗನ ಕರ್ಕೊಬನ್ನಿ ಅಂತ ಕೂಡ ಹೇಳ್ತಿದ್ದಾರಲ್ಲಪ್ಪ ಅಂತ. ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ, ಸೋದ್ರ ಮಾವದಿರು ಇಲ್ಲೇ ಇದ್ದಾರಲ್ಲ, ಇಬ್ಬರು ಸೋದ್ರ ಮಾವದಿರ ಹೋಗಿ ಹುಡ್ಗನ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವ್ರು ಒಪ್ಕೊತಾರೆ. ಈ ಕಡೆಗೆ ಮೋನಿಕಾ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ನನಗೇನಾದ್ರು ತಿನ್ನೋಕ್ಕೆ ಬೇಕೇ ಬೇಕು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವರಮ್ಮ, ಏನು ಮಾತಾಡ್ತಿದ್ಯಾ ನೀನು, ತಿನ್ನೋಕ್ಕೆ ಏನು ಕೊಡ್ತಾರೆ ನಿನಗೆ, ಫಸ್ಟೇ ಹೇಳಿದೆ ತಾನೆ, ಮುಹೂರ್ತ ಹತ್ತಿರ ಬರ್ತಿದೆ, ಈಗಾಗಲೇ ಹುಡುಗನ ಕರೆದಿದ್ದಾರೆ, ನೆಕ್ಸ್ಟ್ ನೀನೇನೆ, ಈಗ ತಿನ್ನೋ ಟೈಮಲ್ಲಿ ತಿನ್ನೋದ ನೀನು ಅಂದ್ಕೊಂಡು ಬೈತಾ ಇರ್ತಾರೆ. ಅಷ್ಟೊತ್ತಿಗೆ ಅವಳು ಇಲ್ಲ ನಾನು ಬೇಕೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಕ್ಕ, ನೀನು ಈಗ ಇವಳಿಗೆ ಏನಾದ್ರು ಕೊಡಿಸ್ಲಿಲ್ಲ ಅಂದರೆ ಅಲ್ಲಿ ನಿಕೇತ್ನೇ ತಿನ್ಕೊಬಿಡ್ತಾಳೇನೋ, ಇವಳು ಮೊದಲೇ ತಿಂಡಿ ಪೋತಿ, ಆದಷ್ಟು ಬೇಗ ಕೊಡಿಸ್ಬಿಡೋದು ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಅದನ್ನೆಲ್ಲ ಕೂಡ ರಾಜ್ ಅಬ್ಸರ್ವ್ ಮಾಡ್ತಿರ್ತಾನೆ. ನಂತರನೇ ಅವಳು ತಿಂಡಿ ಪೋತಿ, ಅವಳಿಗೆ ನಾನೇ ಕೈಯಾರ ಅಡುಗೆ ಮಾಡಿ ತಿನ್ನಿಸ್ತಾನೆ ಇರ್ತೀನಿ ಅಂದ್ಕೊಂಡು ಕನ್ಸು ಕಾಣ್ತಾ ಇರ್ತಾನೆ. ಸರಿ ಆಯಿತು ಅಂದ್ಕೊಂಡು ತಿಂಡಿ ತರೋಷ್ಟೊತ್ತಿಗೆ ಗೌರಿನೇ ತರ್ತಾಳೆ. ಗೌರಿ ತಂದುಬಿಟ್ಟು, ಅಕ್ಕ ನಂಗೆ ಗೊತ್ತು ನೀನು ಹೊಟ್ಟೆ ಹಸಿವು ತಡೆಯಲ್ಲ ಅಂತ, ತಗೋ ದೋಸೆ ತಿಂದಿದ್ದೀನಿ ತಿನ್ನು ಅಂತ, ಇದೊಂದೇ ನೀನು ಒಳ್ಳೆ ಕೆಲಸ ಮಾಡ್ತಿರೋದು ಅಂತ ಮೋನಿಕಾ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ಅವರಮ್ಮ, ನೋಡು ಮದುವೆ ದಿನ ಹೊಡಿಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ, ನೋಡು ನಂಗೆ ಸುಮ್ಮನೆ ಕೋಪ ಬರ್ಸ್ಬೇಡ, ಇದಕ್ಕೆಲ್ಲ ಕಾರಣ ಆ ಗೌರಿ ಇಲ್ಲ ಅಂದಿದ್ರೆ ಇವತ್ತು ನೀನು ಬೀದಿ ಪಾಲಾಗ್ತಿದೆ ಅಂತ ಕೂಡ ಬೈತಾರೆ. ಸರಿ ಆಯಿತು ಅಕ್ಕನ ಬೈಬೇಡಿ, ಬನ್ನಿ ಎಲ್ಲರೂ ಅಕ್ಕ ಊಟ ಮಾಡಲಿ, ತಿಂಡಿ ತಿನ್ನಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮದುಮಗನ್ನ ಕರ್ಕೊಂಡು ಬರ್ತಾ ಇರ್ತಾರೆ ವಿವೇಕ್ ಅವ್ರ ಅಪ್ಪನೂ ಮತ್ತು ಶ್ಯಾಮ್ ಅವ್ರ ಅಪ್ಪನೂ. ಅವನ್ನ ರೇಗಿಸ್ತಾ ಇರ್ತಾರೆ. ನೋಡು, ಮದುವೆ ಅಂದರೆ ಇನ್ಮೇಲೆ ನಿನಗೆ ಟೆನ್ಷನ್ ಮೇಲೆ ಟೆನ್ಷನ್ ಅಂತ, ಇಲ್ಲಿ ಗಂಟ ಬ್ಯಾಚುರಲ್ ಲೈಫ್ ಲೀಡ್ ಮಾಡಿದ್ಯಾ, ಇನ್ಮೇಲೆ ನಿನಗೆ ಕಾಟ ತಪ್ಪಿದ್ದೇ ಅಲ್ಲ ಅಂದ್ಕೊಂಡು ನಗಾಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲರೂ ಕೂಡ. ಅದನ್ನು ಈ ಕಾಂತಲಕ್ಷ್ಮಿ ಮತ್ತು ಚಿನ್ನನು ಕೂಡ ಅಬ್ಸರ್ವ್ ಮಾಡ್ತಾರೆ. ಕಾಂತಲಕ್ಷ್ಮಿ ಹೇಳ್ತಾಳೆ, ಆದರೂ ಮೋನಿಕಾ
ಅನಿಕೇತ್ನ ಏನು ನೋಡಿ ಇಷ್ಟಪಟ್ಲು. ಅವನು ಒಂದು ಸ್ವಲ್ಪ ಚೆನ್ನಾಗೇ ಇದ್ದಾನೆ, ಆದರೆ ನಗಾಡೋದು ನೋಡಿದ್ರೆ ನನಗೆ ಭಯನೇ ಆಗುತ್ತೆ ಅಂತ ಹೇಳ್ಕೊಂಡು ನಗಾಡೋದು ಮಾತಾಡ್ತಾನೆ. ಅದಕ್ಕೆ ಚಿನ್ನು ಹೇಳ್ತಾಳೆ, ಇವತ್ತೊಂದಿನ ನಗಾಡ್ಕೊಳ್ಳಿ ಬಿಡು, ಯಾಕಂದರೆ ನಾಳೆಯಿಂದ ನಾವು ಮಕ್ಕೊಂತಾನೆ ಮದುವೆ ಆಯ್ತಿರೋದು, ಅವ್ನು ಟಾರ್ಚರ್ ಇದ್ದೇ ಇರುತ್ತೆ ಅಂತ. ಸರಿ ಆಯಿತು, ಹುಡುಗಿನ ಕರ್ಕೊಬನ್ನಿ ಅಂತ ಕರೀತಾರೆ. ಹುಡುಗಿ ಕರ್ಕೊಬರಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಇವಳು ತಿಂಡಿ ಮುಗಿಸಿದ್ಮೇಲೆ ನೀರು ಅಂತ ನೀರು ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆ ವೇಟರ್ ಬರ್ತಾನೆ. ಬಂದಾದ್ಮೇಲೆ ನೀರು ಕೊಡ್ತಾನೆ. ನೀರು ತಂದಾದ್ಮೇಲೆ ಸರಿ ತಗೋ, ಈ ಪ್ಲೇಟ್ನ ಅಲ್ಲಿ ಮಡಗೋಗು ಅಂತ ಹೇಳ್ತಾರೆ. ಏಯ್, ಅಲ್ಲೇ ನೀರಿದೆ ತಾನೇ, ಪ್ಲೇಟ್ ಇದೆ ತಾನೇ, ಕೈ ತೊಳಿ ಅಂತ ಹೇಳ್ತಾರೆ. ಏನು ನನಗೆ ಆವಾಜಲ್ಲಿ ಮಾತಾಡ್ತಿದ್ಯಾ? ನೀನು ವೆಯ್ಟರ್ ಕೆಲಸ, ನೀನು ವೆಯ್ಟರ್ ಮಾಡು ಅಂತ. ನಾನು ವೆಯ್ಟರ್ ಕೆಲಸ ಅಲ್ಲ, ನಾನು ನಿನ್ನ ಮದುವೆ ಆಗೋ ಹುಡುಗ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಂಗೂ ನನಗೂ ಮದುವೆ ಆಗುತ್ತೆ, ನೀನು ರೀ ಅಂತ ಕರಿಬೇಕು ಅಷ್ಟೇ, ವೆಯ್ಟರ್ಸ್ ಅಲ್ಲ ಅಂತ ಹೇಳ್ತಾರೆ. ಏನು ಕನ್ಸು ಕಾಣ್ತಿದ್ಯಾ ಅಂತ. ನೀನು ಕನ್ಸು ಕಾಣಬೇಡ, ನೋಡ್ತಾ ಇರು ಅಂತ ಹೇಳಿಬಿಟ್ಟು ಇಲ್ಲಿ ನಿನ್ನೇನೋ ನಿನ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಅವಳು ಬಡ್ಕ ಸ್ಟಾರ್ಟ್ ಮಾಡ್ತಾಳೆ. ದೊಡ್ಡಮ್ಮ, ಚಿನ್ನು, ಗೌರಿ ಅಕ್ಕ ಎಲ್ಲಿದ್ದೀರಾ, ಬನ್ನಿ 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 ಅಂತ. ಆದರೆ ಅವ್ರಿಗೆಲ್ಲ ಕೇಳಿಸೋದೇ ಇಲ್ಲ. ಇವಳೇನೋ ಇಷ್ಟೊಂದು ಕಿರ್ಚಾಡ್ತಾಳೆ, ಆದಷ್ಟು ಬೇಗ ಸ್ಪ್ರೇ ಹೊಡಿ, ಇವಳನ್ನ ಕ್ಲೋಸ್ ಮಾಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸ್ಪ್ರೇ ಹೊಡ್ಬಿಟ್ಟು ಅವಳು ಮೂಗೆ ಮೂಸೆ ಬಿಡ್ತಾರೆ. ಆ ಮೂಗೆ ಮೂಸಿದಷ್ಟಾಗಿ ಅವಳು ಜ್ಞಾನ ತಪ್ಪಿ ಕೆಳಕ್ಕೆ ಬಿದ್ದೇ ಹೋಗ್ತಾಳೆ. ಬಿದ್ದೋದ್ಮೇಲೆ ಹಣ ನಾವು ಎಲ್ಪ್ ಮಾಡ್ತೀವಿ, ಎತ್ಕೋಗೋಣ ಎಲ್ಲರೂ ಅಂತ. ನೋ ಟೆನ್ಷನ್, ನಾನೇ ಅವಳನ್ನ ಎತ್ಕೊಂಡು ಹೋಗ್ತೀನಿ, ನಿಮ್ಗೆ ಯಾರಿಗೂ ಚಾನ್ಸ್ ಕೊಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಅವನೇ ಎತ್ಕೊಂಡು ಹೊರಟೇ ಹೋಗ್ತಾನೆ. ಈ ಕಡೆಗೆ ಗೌರಿ ಎಲ್ಲ ಬಂದು ನೋಡ್ತಾರೆ, ಅವಳು ಇರೋದೇ ಇಲ್ಲ. ಅವ್ರ ಅಮ್ಮ ಅಂತೂ ಫುಲ್ಲು ಟೆನ್ಷನ್ ಆಗೋಗ್ತಾಳೆ. ಆ ಮದುವೆಲೂ ಇದೇ ಥರ ಆಯಿತು, ಈ ಮದುವೆಲೂ ಇದೇ ಥರ ಆಯ್ತಲ್ಲ ಅಂತ.